ತಪ್ಪು ಮಾಡಿದ್ದೀವಿ, ಯಾವುದು ಈ ಥರದ್ದು ಏನಾಗಿದೆ ಅಂತ. ಶಿಕ್ಷೆಗೆ ಗುರಿಯಾಗಿ ಜೈಲಿಗೆ ಹೋಗೋದು, ನಿಮ್ಮ ಮನೆಯವರಿಗೆಲ್ಲ ತೊಂದರೆ ಕೊಡೋದು, ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಇದು ಒಳ್ಳೇದಲ್ಲ. ನಿಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಚಿತ್ರರಂಗನ ಬಲಿ ತಗೋಬೇಡಿ. ಬಲಿ ತಗೊಳ್ಳೋಂಥ ಒಂದು ಇಡೀ 10,000 ಜನ ಇದ್ದೀವಿ ರೀ ನಾವು ಚಿತ್ರರಂಗದಲ್ಲಿ. ಇವತ್ತು ಚಿತ್ರರಂಗ ನಂಬಿಕೊಂಡು ಆ ಕಾರ್ಮಿಕರು ಏನಾಗಬೇಕು, ಕಲಾವಿದರು ಏನಾಗಬೇಕು, ಯಾರೋ ಒಂದು 4 ಜನರು, ಒಂದು 8 ಜನ, 4 ಜನ, 8 ಜನ ಹೊಟ್ಟೆ ತುಂಬಿದವ್ರ ಬಗ್ಗೆ ನೀವು ಕೂಗಾಡಿಕೊಂಡು ಅಸಹ್ಯವಾಗಿ ಮಾತಾಡ್ಕೊಂಡು ಹೋದರೆ ಇನ್ನು ಮಿಕ್ಕಿದ 10,000 ಜನಕ್ಕೆ ನೋಡೋದು ಯಾರು? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಹೋಗಬೇಡಿ. ಒಂದು ಚಿತ್ರರಂಗ ಅನ್ನೋದು ನಾನು ಇವಾಗ ಇರೋರು ಯಾರು ಬೆಳೆಸಿಲ್ಲ. ಇದನ್ನು ಬೆಳೆಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳೋರು ಹೆಂಗೆ ಈ ಚಿತ್ರರಂಗನ ಕಟ್ಟಿ ಬೆಳೆಸಿದ್ವಿ ಅಂತ. ಅದರ ರೆಸ್ಪಾನ್ಸಿಬಿಲಿಟಿ ನಮಗೆಲ್ಲ ಇದೆ, ಜವಾಬ್ದಾರಿ ನಮಗಿದೆ. ಅವ್ರು ಕಟ್ಟಂಥ ಕನಸು, ಅವ್ರ ಶ್ರಮ. ಒಂದೊಂದು ಮೂಟೆ ಅಕ್ಕಿ ತಗೊಂಡ್ಬಿಟ್ಟು ಎಲ್ರಿಗೂ ಬೇಯಿಸಾಕ್ಬಿಟ್ಟು ತಿನ್ಕೊಂಡು ಗಂಜಿ ಕುಡಿತಿದ್ರಂತೆ. ಇವೆಲ್ಲ ನಮಗೆ ಹೇಳಿದ್ದಾರೆ. ಅಷ್ಟು ಕಷ್ಟಪಟ್ಟು ಚಿತ್ರಮಂತ್ರಿಗಳನ್ನ ಪಡಿಬೇಕು KR ರೋಡಲ್ಲಿ ಅಂದರೆ ಎಷ್ಟು ಕಷ್ಟಪಟ್ಟಿರೋದು, ಹೋರಾಟ ಮಾಡಿರೋದು. ಎಷ್ಟು ಕನ್ನಡ ಸಂಘ ಸಂಸ್ಥೆಗಳು ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದಕ್ಕೆ ಎಷ್ಟು ಹೋರಾಟ ಮಾಡಿದ್ದಾರೆ. ಇವೆಲ್ಲ ಯಾವುದು? ಅವೆಲ್ಲ ಮರ್ತ್ಬಿಟ್ಟು ಅದೆಲ್ಲ ಗಾಳಿಗೆ ಹೋಗ್ಬೇಕಾ? ಅವರೆಲ್ಲ ಪಟ್ಟಿದ್ದಂಥ ಕಷ್ಟ ಏನಾಗಬೇಕು? ದಯವಿಟ್ಟು ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ನಿಲ್ಲಿಸಿ, ಇದನ್ನು ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಥ ಹಿಂದೆ ಇರೋರಾಗ್ಬೋದು, ನಿಲ್ಲಿಸಿ ಅವರಿಗೆಲ್ಲ ಬುದ್ಧಿ ಹೇಳುವಂಥ ಕೆಲಸ ಮಾಡಿ ಅಂತ ನಾನು ನಿಮ್ಮಲ್ಲಿ